ಎಲ್ಲ ನ್ಯಾಚುರಲ್ ಊಟ. ಮನೆಗೆಲ್ಲ ಸಾಂಬಾರ್ ಗಿಂಬಾರ್ ಪುಡಿ ಎಲ್ಲ ಮನೆ ಮಾಡ್ತೀವಿ. ಆ ಉಪ್ಪಿನಕಾಯಿ ಮನೆಗೆ ಟೈಮ್ ಸಿಕ್ಕಿದ್ರೆ ಮಾಡ್ತೀವಿ. ಮಧ್ಯಾಹ್ನ ಹೊತ್ತಿಗೆ ಒಂದು ಒಳ್ಳೆ ಸಿಂಪಲ್ ಊಟ, ಅದು ಅನ್ಲಿಮಿಟೆಡು, 80 ರೂಪಾಯಿಗೆ ಅನ್ಲಿಮಿಟೆಡು. ಅವರೆಕಾಳು ಅಂತೂ ಜಬರ್ದಸ್ತ್ ಟೇಸ್ಟು. ಎಲ್ಲರೂ ನಮಸ್ಕಾರ, ನಾನು ಶಬರಿ ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ನೆಲಮಂಗಲ ಮೇನ್ ರೋಡ್ ಗೈಸ್, ಟುವರ್ಡ್ಸ್ ನೆಲಮಂಗಲ. ಇನ್ನೊಂದು 4 ಕಿಲೋಮೀಟರ್ ನೆಲಮಂಗಲ ಬರುತ್ತೆ. ಅಲ್ಲಿ ದಾಸನ್ಪುರ ಪೋಸ್ಟ್ ಸಬ್ ರಿಜಿಸ್ಟರ್ ಆಫೀಸ್ ಇದೆ, ಅದು ಹಿಂಭಾಗದಲ್ಲೇ ಇರುವಂಥ ಒಂದು ಮನೆ ಊಟ. ಬೋರ್ಡ್ ಗೀಡ್ ಏನು ಇಲ್ಲ, ಬಟ್ ಹೈವೇ ಕಡೆ ಹಾಕಿರೋದು. ಮನೆ ಊಟ ದೊರೆಯುತ್ತದೆ ಅಂತ ಹಾಕ್ತಾರೆ. ಬಂದು ನೋಡಿದ್ರೆ ಮಧ್ಯಾಹ್ನ 12ರಿಂದ 4 ಗಂಟೆ, ಜಸ್ಟ್ ಈ 4 ಅವರ್ಸ್ ಟೈಮಿಂಗ್ಸಲ್ಲಿ 80 ರೂಪಾಯಿಗೆ ಅನ್ಲಿಮಿಟೆಡ್ ಮನೆ ಊಟನ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ. ಪ್ಯೂರ್ ವೆಜ್ ಊಟ, ಮುದ್ದೆ, ವೈಟ್ ರೈಸು, ಸಾಂಬಾರು, ರಸಮು, ಮಜ್ಜಿಗೆ, ಹಪ್ಪಳ, ಇಷ್ಟು ಐಟಮ್ನು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ. ರಜೆ ಯಾವುದೇ ಥರ ರಜೆ ಇರಲ್ಲ, ಜಸ್ಟ್ ಗೌರ್ಮೆಂಟ್ ಹಾಲಿಡೇಸ್ ಯಾವತ್ತಿರುತ್ತೋ ಅವತ್ತು ರಜೆನ ಕೊಡ್ತಾ ಬರ್ತಿದ್ದಾರೆ. ಕ್ಲೀನ್ ಊಟ, ಮನೆ ಊಟ, ಮೆಸ್ ಟೈಪಲ್ಲಿ ರನ್ ಮಾಡಿಕೊಂಡು ಬರ್ತಿದ್ದಾರೆ. ಲೇಡೀಸೇ ಅಡುಗೆ ಮಾಡಿ ಅವರೇ ಸರ್ವ್ ಮಾಡುವಂಥ ಒಂದು ಸ್ಪಾಟ್ ಗೈಸ್. ಸೊ ಬನ್ನಿ ಹೋಗೋಣ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾಗ ಹೊಸದಾಗಿ ಲೈಕ್, ಶೇರ್, ಕಮೆಂಟು ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಬಂದು ಸೀಟ್ ತಗೊಂಡಾಯ್ತು. 12ರಿಂದ 1, 1ರಿಂದ 2, 2ರಿಂದ 3, 3ರಿಂದ 4. ಮುದ್ದೆಗೆ ಏನು ಸಾರಮ್ಮ? ಸೈಲೆಂಟ್ ಆಗಿದ್ದೀರಾ? ಕಾಳು ಸಾರು. ದಿನ ಒಂದೊಂದು ಸಾರು ಚೇಂಜ್ ಮಾಡ್ತೀರಾ? ಹಾಂ, ಸಾಕು ಸಾಕು. ಓಕೆ ಓಕೆ, ಎಸ್. ಹಾಂ ಹಾಂ, ಚೇಂಜ್ ಆಗ್ತಾ ಇರುತ್ತೆ. ಹಾಂ 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 ಓಕೆ, ಎಲ್ಲ ಮಾಡ್ತೀರಾ? ನಾನ್ ವೆಜ್ ಇಲ್ಲ, ವೆಜ್ ಹೋಟೆಲು. ಸಾಂಬಾರು ಡೈಲಿ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಮುದ್ದೆ, ಕಾಳು ಸಾಂಬಾರು, ವೈಟ್ ರೈಸ್ ತಗೋಬೋದು. ಸಾಂಬಾರು, ರಸಮ್ಮು, ಮಜ್ಜಿಗೆ ಅಂತ ವೆರೈಟಿಯಾಗಿ ಕೊಡ್ತಾರೆ. ವೈಟ್ ರೈಸ್ಗೆ ಕಾಂಬಿನೇಷನ್ ಹಪ್ಪಳ ಕ್ರೇಜಿ ಕಾಂಬಿನೇಷನ್ ಆಗಿದೆ. ಮುದ್ದೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಕಾಳು ಹಾಕಿ ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿರುವಂಥ ಒಂದು ಸಾರು, ಸಾಫ್ಟ್ ಮುದ್ದೆ ಅಂತಲೇ ಹೇಳ್ಬೋದು. ತಗೊಂಡು ಒಂದು ವೈಟ್ ಮಜ್ಜಿಗೆನೂ ತಗೊಬಂದು ಇಟ್ಬಿಟ್ರು. ಟೇಸ್ಟ್ ಮಾಡೋಣ. ಆಹಾ, ಸಿಂಪಲ್ ಸಾರು, ಬಟ್ 100% ಮನೆ ಊಟ ಅಂತಲೇ ಹೇಳ್ಬೋದು. ಆ ರುಚಿ ನಿಮಗೆ ಕ್ಲೀನಾಗಿ ಬ್ಯಾಲೆನ್ಸ್ ಆಗುತ್ತೆ. ಹೆವಿ ಹಾಕಿ ಹೊಡೆದಿರೋ ತನಂತರ ಒಂದು ಸ್ಟೆಬಿಲೈಸ್ ಆಗಿ, ಒಂದು ಬ್ಯಾಲೆನ್ಸ್ ಆಗಿ, ಮನೇಲಿ ಯಾವ ಥರ ತಿಂತಿರೋ ಸೇಮ್ ಟು ಸೇಮ್ ಅದೇ ಥರ ಟೇಸ್ಟು. ಮುದ್ದೆ ಅಂತೂ ಒಳ್ಳೆ ಸಾಫ್ಟ್ ಗುರು, ಭಾರಿ ಇದೆ ಟೇಸ್ಟ್ ಅಂತೂ. ಬೀನ್ಸು, ಕಾಳು, ಆಲೂಗಡ್ಡೆ ಪ್ರತಿಯೊಂದು ಹಾಕಿ ಮಾಡಿರುವಂಥ ಒಂದು ಸಾರು. ಒಳಗೆ ಬಂದು ನೀವು ಆರಾಮಾಗಿ ಪಾರ್ಕ್ ಕೂಡ ಮಾಡ್ಕೋಬೋದು. ಕಾರ್ ಪಾರ್ಕಿಂಗ್ ಇದೆ, ಬೈಕ್ ಪಾರ್ಕಿಂಗ್ ಇದೆ. ಪ್ರತಿಯೊಬ್ಬರು ಬಂದು ಊಟ ಮಾಡುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ತೀನಿ. ಮನೆ ಊಟ ಬೇಕು, ಹೈವೇ ಕಡೆ ಮಾಡ್ತೀರಾ ಅಂದರೆ ಪಕ್ಕಾ ವಿಸಿಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ಅವರೆಕಾಳು ಅಂತೂ ಜಬರ್ದಸ್ತ್ ಟೇಸ್ಟು, ಮುದ್ದೆಗಂತೂ ಬೆಸ್ಟ್ ಆಗಿದೆ. ಇದಾದಮೇಲೆ ವೈಟ್ ರೈಸು, ಇದೇ ಸಾಂಬಾರು ಅಂತ ಕೇಳಿ ಹಾಕ್ಸ್ಕೊಳ್ಳೋಣ, ಅಥವಾ ರಸಮ್ ಸಿಗುತ್ತೆ, ಮಜ್ಜಿಗೆ ಬೇಕಂದ್ರೆ ನಾವು ಮಜ್ಜಿಗೆ ಕೂಡ ಹಾಕೋಬೋದು. ಪ್ರಾಪರ್ ಸ್ಟಾರ್ಟು, ಪ್ರಾಪರ್ ಎಂಡ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಈಗ ನೆಕ್ಸ್ಟ್ ನಾವು ಇದನ್ನ ಖಾಲಿ ಮಾಡಿಬಿಟ್ಟು ವೈಟ್ ರೈಸ್ ಇಸ್ಕೊಳ್ಳೋಣ. ಅಮ್ಮ, ಅಮ್ಮ ವೈಟ್ ರೈಸು, ವೈಟ್ ರೈಸ್. ಹಾಂ, ಎಷ್ಟು ಕ್ಲೀನಾಗಿ ಇಳಿದೋಗೋದು ಗೊತ್ತಾ ಮುದ್ದೆ ಅಂತೂ. ಮಧ್ಯಾಹ್ನ ಹೊತ್ತಿಗೆ ಒಂದು ಒಳ್ಳೆ ಸಿಂಪಲ್ ಊಟ, ಅದು ಅನ್ಲಿಮಿಟೆಡು, 80 ರೂಪಾಯಿಗೆ ಅನ್ಲಿಮಿಟೆಡು. ಹಾಂ, ಸ್ವಲ್ಪ ಸಾಕು. ಸಾಂಬಾರು ಮಾತ್ರ ಎಷ್ಟು ಸಲ ಕೇಳಿದ್ರು ಬಡಿಸ್ತೀರಾ? ಹೊಟ್ಟೆ ತುಂಬ ಗಂಟ ತಿನ್ಬೋದು, ಹೊಟ್ಟೆ ತುಂಬ್ತಾ ತಿನ್ಬೋದು. ಹಾಂ, ಸ್ವಲ್ಪ ಸಾಕು. ಇದಾದ್ಮೇಲೆ ರಸಮ್ ಇದೆಯಾ? ಹಾಂ,
ಆಮೇಲೆ ಹಾಕ್ಸ್ಕೊತೀವಿ. ವೈಟ್ ರೈಸು ಸೇಮ್ ಸಾಂಬಾರ ಕಾಳು ಸಾಂಬಾರು ಹಾಕ್ಸ್ಕೊಂಡಿದ್ದೀನಿ. ಸೊ ಇದನ್ನು ಟೇಸ್ಟ್ ಮಾಡೋಣ. ನಾವು ಬರಬೇಕಾದ್ರೆ ಅನ್ನ ಒಂದು ಬಡಿಸಿದ್ರು, ಬಿಸಿ 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 ಅನ್ನ, ಅದ್ರ ಜೊತೆಗೆ ಹಪ್ಪಳ. ಒಂದು ಗ್ರೇಟೆಸ್ಟ್ ಕಾಂಬಿನೇಷನ್, ಮಿಕ್ಸ್ಚರು ಹಪ್ಪಳ ಚಕ್ಲಿ ಅನ್ನ ಸಾಂಬಾರ್ಗಂತೂ. ಇದನ್ನು ತೊಗೊಂಡು ಜೊತೆಗೆ ಹಂಗೆ ಬ್ರೇಕ್ ಮಾಡಿಕೊಂಡು ಒಂದು ಬೆಸ್ಟ್ ಬೈಟ್. ಮುದ್ದೆ ಜೊತೆ ಚೆನ್ನಾಗಿದೆ, ಬಟ್ ರೈಸ್ ಒಟ್ಟಿಗೆ ತುಂಬಾ ಚೆನ್ನಾಗಿದೆ. ಹಪ್ಪಳ ಹಿಡ್ಕೊಂಡು ತಿಂದ್ರೆ ಅಂತೂ ಕ್ರೇಜಿ ಆಗಿದೆ. ಉಪ್ಪಿನಕಾಯಿ ಹಚ್ಕೋಬೇಕು, ಇನ್ನೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹೂವು ರೈಪ್ ಇಟ್ಕೊಂಡು ಬರಬೇಡಿ. 80 ರೂಪೀಸ್ಗೆ ಅನ್ಲಿಮಿಟೆಡ್ ಮನೆ ಊಟ ಆಗುತ್ತೆ. ಸಿಂಪಲ್ ಊಟ ತರುತ್ತೆ, ಹೊಟ್ಟೆ ತುಂಬ ಮಾಡ್ಕೊಂಡು ಹೋಗೋಕೆ ಒಂದು ಒಳ್ಳೆ ಜಾಗ, ಕ್ಲೀನ್ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಸ್ಪಾಟು. ಸೊ ಬನ್ನಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಜಾಗದ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಲ್ಲಿ ಈ ಕಡೆ ಯಾರಾದ್ರು ವೀಡಿಯೋಸ್ ನೋಡಿದ್ರೆ ಪಕ್ಕಾ ಬಂದು ವಿಸಿಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ರಾತ್ರಿ ಹೊತ್ತು ಬರಬೇಡಿ, ಜಸ್ಟ್ ಮಧ್ಯಾಹ್ನ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟು ಟೈಮ್ ಟ್ಯಾವ್ ರಸಮ್. ಹೀಗೆ ಹಾಕೊಂಡು ಈ ತಟ್ಟೆ ಒಂದು ಫುಲ್ ಮೆಸಿ ಆಗ್ಬಿಟ್ಟೈತೆ. ನಾವು ಹಾಕೊಂಡು ಬಡಿಸೋದಲ್ಲ. ಸೊ ಅದಕ್ಕೋಸ್ಕರನೇ ರೈಸಿಗೆ ರಸಮ್ ಹಾಕ್ದಂಗಿಲ್ಲ. ರಸಮ್ ಉಳಿಕೆ ರೈಸ್ ಹಾಕಿಟ್ಟಿದ್ದೀನಿ. ಯಪ್ಪ, ಘಮ ಅಂತೂ ರಸಮ್ದು ಅಲ್ಟಿ ಇದೆ. ಒಂದು ಬೈಟ್. ಒಳ್ಳೆ ಟೇಸ್ಟು. ಅಮ್ಮ ಉಪ್ಪಿನಕಾಯಿ ಇದೆಯಾ? ಖಾಲಿನಾ? ಸರಿ ತೊಂದರೆ ಇಲ್ಲ ಬಿಡಿ. ಉಪ್ಪಿನಕಾಯಿ ಸಿಗುತ್ತೆ. ಉಪ್ಪಿನಕಾಯಿ ಇವತ್ತು ನಾನು ಬರೋ ದಿವಸ ಖಾಲಿ. ಅನ್ನ ರಸಮ್ ಹಾಕ್ಸ್ಕೊಂತೀನಿ. ಲೈಟಾಗಿ ರಸಮ್ ಸಾಂಬಾರನ್ನ ಉಳಿಸ್ಕೊಳ್ಳಿ. ಸಾಂಬಾರು ರಸಮ್ ಎರಡು ಮಿಕ್ಸ್ ಆದಾಗ ಒಂದು ಕಾಂಬಿನೇಷನ್ ಅಂತೂ ಬೇಜಾನಿದೆ. ಜೊತೆಗೆ ಕಾಳೆಲ್ಲ ಸಿಗುತ್ತಲ್ಲ, ತಿನ್ನಕ್ಕಂತೂ ಒಂದು ಒಳ್ಳೆ ಜಾಗ, ಸೂಪರಾಗಿದೆ. ಯಾವುದೇ ಥರ ಆರ್ಟಿಫಿಷಿಯಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಮನೆಗೆ ಡೆಡಿಕೇಟೆಡ್ ಮನೇಲಿ ಯಾವ ಥರ ಮಾಡ್ತೀರಾ ಸೇಮ್ ಟು ಸೇಮ್ ಅದೇ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗೌರ್ಮೆಂಟ್ ಹಾಲಿಡೇ ದಿವಸ ರಜೆ, ಅದು ಬಿಟ್ಟರೆ ಮಿಕ್ಕಿದ್ದು ಎಲ್ಲ ದಿವಸ ಸಿಗುತ್ತೆ. ಜಸ್ಟ್ ಮಧ್ಯಾಹ್ನ ಮಾತ್ರ, ರಾತ್ರಿ ಸಿಗಲ್ಲ. ಹೊಟ್ಟೆ ಫುಲ್ಲೂರು. ಅಮ್ಮ ನಮಸ್ತೆ. ನಮಸ್ಕಾರಪ್ಪ. ನಿಮ್ಮ ಹೆಸರಮ್ಮ? ಯಶೋದಮ್ಮ. ಓಕೆ, ಫಸ್ಟ್ ಹೋಟೆಲ್ಗೆ ಹೆಸರೇನು? ಹೆಸರು ರಂಗನಾಥ ಸ್ವಾಮಿ ಹೋಟೆಲ್. ರಂಗನಾಥ ಸ್ವಾಮಿ ಹೋಟೆಲ್, ಬಟ್ ಹೆಸರು ಬೋರ್ಡ್ ಗೀಡ್ ಏನಿಲ್ಲ. ಬೋರ್ಡ್ ಹಾಕಿದ್ದೀರಲ್ಲ. ಓಕೆ, ಮನೆ ಊಟ ಸಿಗುತ್ತಂತ ಆಗಿದ್ದೀರಾ? ಮನೆ ಊಟ, ರಂಗನಾಥ ಸ್ವಾಮಿ ಹೋಟೆಲ್ ಮನೆ ಊಟ. ಓಕೆ, ಎಷ್ಟು ಬೆಲೆ? ಬೆಲೆ 80 ರೂಪಾಯಿ. ಫುಲ್ ಮೀಲ್ಸು 80 ರೂಪಾಯಿ. 80 ರೂಪಾಯಿ. ಏನೇನು ಬರುತ್ತೆ 80 ರೂಪಾಯಿಗೆ? 80 ರೂಪಾಯಿ ಹಪ್ಪಳ, ಉಪ್ಪಿನಕಾಯಿ, ರಸಮು, ಮಜ್ಜಿಗೆ, ಮುದ್ದೆ, ಸಾಂಬಾರು, ಅನ್ನ. ಎಷ್ಟು ಸಲ ಬೇಕಾ ತಗೋದು ಪ್ರತಿಯೊಂದು? ಮುದ್ದೆ ಒಂದು ಎಕ್ಸ್ಟ್ರಾ ಕೊಟ್ಟರೆ 10 ರೂಪಾಯಿ ಜಾಸ್ತಿ ಮಾಡಿ. ಓಕೆ, ಮಿಕ್ಕಿದೆಲ್ಲ ಅನ್ಲಿಮಿಟೆಡ್. ಓಕೆ, ಟೈಮಿಂಗ್ಸ್? ಟೈಮಿಂಗ್ಸು 11:45 ಸ್ಟಾರ್ಟು ನಮ್ಮದು. 11:45 2 ಗಂಟೆಗೆ ಜನ ಡೌನು. ಓಕೆ, ಬರೀ ಮಧ್ಯಾಹ್ನ ಮಾತ್ರನಾ ಅಥವಾ? ಇಲ್ಲ, ಒಂದು ಊಟ ಮಧ್ಯಾಹ್ನ ಮಾತ್ರ. ಬರೀ ಮಧ್ಯಾಹ್ನ ಮಾತ್ರ, ರಾತ್ರಿ ಸಿಗಲ್ಲ? ಇಲ್ಲ. ಓಕೆ. ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ನಮ್ಮ ಅಡ್ರೆಸ್. ನಮ್ಮದು ನೆಲಮಂಗಲ ದಾಸನಪುರ. ಪೋಸ್ಟಿಗೆ ಇಷ್ಟು ಹೇಳ್ಬೇಕಾ? ಏನಿಲ್ಲ, ಅಡ್ರೆಸ್ ಏನ್ ಬೇಡ. ದಾಸನಪುರ ಹತ್ರ ದೇವಣ್ಣನಪಳ್ಳಿ ಸಬ್ ರಿಜಿಸ್ಟರ್ ಆಫೀಸು, ತುಮಕೂರು ರಸ್ತೆ, ನೆಲಮಂಗಲ. ಓಕೆ, ಗ್ರೀನ್ ಬೋರ್ಡ್ ಐತಿ, ಸಬ್ ರಿಜಿಸ್ಟರ್ ಆಫೀಸ್. ಸರಿ. ಬರೀ 4 ಅವರ್ ಮಾತ್ರ ಕೊಡ್ತಾ ಇದ್ದೀರಾ ಊಟ? ರಾತ್ರಿ ಸಿಗಲ್ಲ? ಸಾಯಂಕಾಲ 4 ಅವರ್ ತನಕ ಇರ್ತದೆ. ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ಹಂಗಾದ್ರೆ ಜಾಸ್ತಿ ರಿಸ್ಕ್ ಆದ್ರೆ ಬಾಕ್ಲು ಇಳಿತೀವಿ. ರಜೆ ನಮ್ದು ಗೌರ್ಮೆಂಟ್ ರಜೆ, ನಮ್ದು ರಜೆ. ಓಕೆ, ಗೌರ್ಮೆಂಟ್ ರಜೆ ಏನಿರ್ತದೋ ಅವತ್ತು ನಮ್ದು ಅವತ್ತು ನಿಮ್ದು ರಜೆ ಸಿಗುತ್ತೆ. ಓಕೆ, ಸರಿ, ತುಂಬಾ ಥ್ಯಾಂಕ್ಸ್ ಮಾ. ಸರಿ. ಓಕೆ, ದೊಡ್ಡದಾಗಿ ಮನೆ ಊಟ ಸಿಗುತ್ತೆ ಅಂತ ಹಾಕಿದ್ದಾರೆ. ಪ್ಲಸ್ ಹೋಟ್ಲ್ ಹೆಸರು ಇದೆ ಶ್ರೀ ರಂಗನಾಥ ಸ್ವಾಮಿ ಹೋಟೆಲ್ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಜಾಗ ವಿಸಿಟ್ ಮಾಡಿದ್ದೀನಿ, ಇವರು ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಲ್ಲ ವಿಸಿಟ್ ಮಾಡಿಲ್ಲ ಅಂದರೆ ಈ ಕಡೆ ಬಂದಾಗ ಮಧ್ಯಾಹ್ನ ಟೈಮ್ ಒಂದು ಒಳ್ಳೆ ಊಟ ಮಾಡಬೇಕು, ಯಾವ ಜಾಗ ಚೆನ್ನಾಗಿದೆ ಅಂತ ಯೋಚನೆ ಮಾಡಿದ್ರೆ ಈ ಜಾಗ ಒಂದು ಪಕ್ಕಾ ವಿಸಿಟ್ ಮಾಡಿ. ತುಂಬ ಇಷ್ಟಪಡ್ತೀರಾ. ಓಕೆ,
ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡಿದ್ರೆ KFC ಇದು ಕನ್ನಡ ಫುಡ್ ಚಾನಲ್ ಗುರು. ಬಾಯ್.